ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಗಂಡ ಮಹೇಶ ಮನೆಯಲ್ಲಿ ಇಲ್ಲದೇ ಇದ್ದಾಗ ಅವರ ಅಪ್ಪ ಬಂದು ನನ್ನನ್ನು ಹಿಂದೆಯಿಂದ ಬಂದು ಗಟ್ಟಿಯಾಗಿ ಹಿಡ್ಕೊಂಡ್ರು. ಮಾವ, ಏನು ಮಾಡ್ತಿದ್ದೀರಾ? ನಾನು ನಿಮ್ಮ ಮಗನ ಹೆಂಡತಿ, ನಿಮ್ಮ ಸೊಸೆ. ನಿಮ್ಮ ಮಗನಿಗೆ ಈ ವಿಷಯ ಗೊತ್ತಾದರೆ ಸರಿ ಇರೋದಿಲ್ಲ ಅಂತ ಅಂದಾಗ ನನ್ನ ಮಾವ ಹೇಳ್ತಾರೆ, ನೀನು ನನ್ನ ಮಗನಿಗೆ ಹೇಳಬೇಡ. ಪ್ರತಿದಿನ ನನ್ನ ಮಗನ ಜೊತೆ ಹೇಗೆ ಸರಸವಾಡ್ತೀಯೋ ಇವತ್ತು ನನ್ನ ಜೊತೆ ಹಾಡು ಪ್ಲೀಸ್. ಅವನ ಮನೆಯಲ್ಲಿ ಇಲ್ಲ ಅಂತ ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ನನ್ನನ್ನು ಮಂಚದ ಮೇಲೆ ಎಸೆದು ನನ್ನ ಜೊತೆ ವಿಚಿತ್ರವಾಗಿ ನಡ್ಕೊಂಡ್ರು. ನನ್ನ ಶೀಲನ ದೋಚ್ಕೊಂಡ್ರು. ಮುಂದೆ ಏನಾಯಿತು ಗೊತ್ತಾಗಬೇಕು ಅಂದರೆ ಈ ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಕಾವ್ಯ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪ ಅಮ್ಮ ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ. ನಾನು ಯಾವಾಗಲೂ ಅಳ್ತಿದ್ದೆ ಚಿಕ್ಕವಳಾಗಿದ್ದಾಗ. ಮದುವೆ ಆಗೋದ್ರೆ ಅಪ್ಪ ಅಮ್ಮನನ್ನು ಬಿಟ್ಟು ಬಿಡಬೇಕು ಅಂತ ನನ್ನ ಚಿಕ್ಕಮ್ಮ ಎದುರಿಸ್ತಿದ್ಲು. ಆಗ ನಾನು ಹೇಳ್ತಿದ್ದೆ, ಅಪ್ಪ ಅಮ್ಮನನ್ನು ಬಿಟ್ಟು ಹೋಗೋದಿಲ್ಲ, ನಾನು ಮದುವೆನೇ ಆಗೋದಿಲ್ಲ ಅಂತ. ಅದಕ್ಕೆ ಅವಳು ಈ ರೀತಿ ಹೇಳೋರೆ ಬಹಳ ಬೇಗ ಓಡು ಹೋಗೋದು. ಅಪ್ಪ ಅಮ್ಮಂಗೆ ಹೇಳಿದಾಗ ನನ್ನಪ್ಪ ಚಿಕ್ಕಮ್ಮಂಗೆ ಚೆನ್ನಾಗಿ ಬೈದಿದ್ರು. ಇನ್ಯಾವತ್ತೂ ಕೂಡ ನನ್ನ ಮಗಳ ವಿಷಯಕ್ಕೆ ಬರಬೇಡ, ಅವಳು ನಾನು ತೋರಿಸಿದ ಹುಡುಗನ್ನೇ ಮದುವೆ ಆಗೋದು, ಅವಳಷ್ಟು ಒಳ್ಳೆಯವಳು ಯಾರೂ ಇಲ್ಲ. ಈ ರೀತಿ ಹೇಳಿ ಅಪ್ಪ ಎಲ್ಲರನ್ನ ಬಾಯಿ ಮುಚ್ಚಿಸಿದ್ರು. ಒಮ್ಮೊಮ್ಮೆ ಅಮ್ಮಂಗೂ ಕೂಡ ಭಯ ಆಗ್ತಿತ್ತು. ಅಪ್ಪಂಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಮತ್ತು ನಂಬಿಕೆ, ಒಳ್ಳೆಯ ಸಂಬಂಧಗಳು ಬಂತು. ನಾನು ವಯಸ್ಸಿಗೆ ಬಂದಾಗ ನನಗಾಗ 18 ವರ್ಷ ತುಂಬಿದೆ. ತುಂಬ ಜನ ಸಂಬಂಧಿಕರು ಬಂದು ಮದುವೆ ಆಗಿ ಅಪ್ಪ ಅಮ್ಮನನ್ನು ಪೀಡಿಸ್ತಿದ್ದಾರೆ. ನನಗದಕ್ಕೆ ಒಪ್ಪಿಗೆ ಇಲ್ಲ. ಇನ್ನೂ ನಾನು ಚೆನ್ನಾಗಿ ಓದಬೇಕು, ಒಳ್ಳೆಯ ಸಂಬಂಧ ಬಂದರೆ ಮಾತ್ರ ಮದುವೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಆದರೆ ನನಗೆ ನಿಜವಾಗ್ಲೂ ಮದುವೆ ಆಗೋದಕ್ಕೆ ಈಗಲೇ ಇಷ್ಟ ಇಲ್ಲ ಅಂತ ತಿಳಿದ ಅಪ್ಪ ಅಮ್ಮ ಸುಮ್ಮನಾದರು. ಅವ್ರಿಗೂ ಮನಸ್ಸಲ್ಲಿ ಒಂದು ಆಸೆ, ನಮ್ಮ ಮಗಳು ಸ್ವಲ್ಪ ದಿನ ನಮ್ಮ ಮನೆಯಲ್ಲಿನೇ ಇರ್ತಾಳೆ ಅಂತ. ಹೆಣ್ಮಕ್ಳು ಯಾವಾಗಲೂ ಇನ್ನೊಬ್ಬರು ಮನೆಯ ಆಸ್ತಿ, ಇನ್ನೊಬ್ಬರು ಮನೆಯ ದೀಪ, ಈ ರೀತಿ ಹಳೆಯ ಕಾಲದ ಮಾತುಗಳನ್ನು ಆಡ್ತಾರೆ. ಆದರೆ ನನ್ನ ಪ್ಲಾನ್ ಬೇರೆಯೇ ಇರೋದು. ನಾನು ಚೆನ್ನಾಗಿ ಓದಿ ನನ್ನ ಅಪ್ಪ ಅಮ್ಮನ ಜೊತೆಯಲ್ಲಿನೇ ಇಟ್ಕೊಳ್ತೀನಿ. ನನ್ನ ಗಂಡ ಇದೇ ಮನೆಗೆ ಬರಬೇಕು ಅನ್ನೋ ಆಸೆ ನನಗಿತ್ತು. ಅಪ್ಪ ಅಮ್ಮನ್ನ ತುಂಬ ಜನ ಬೈದರು. PUC ಆದರೂ ಮಗಳು ಮದುವೆ ಮಾಡಿಲ್ಲ, ನೋಡೋದಕ್ಕೆ ತುಂಬ ಸುಂದರವಾಗಿದ್ದಾಳೆ, ಅವಳು ಡಿಗ್ರಿ ಕಾಲೇಜಿಗೆ ಹೋದಾಗ ಯಾರಾದರೂ ಹಾರಿಸ್ಕೊಂಡು ಹೋಗ್ತಾರೆ. ಈ ಮಾತುಗಳನ್ನು ಕೇಳಿ ಅಪ್ಪ ಅಮ್ಮ ತುಂಬ ಕಾನ್ಫಿಡೆನ್ಸಿಂದ ಹೇಳ್ತಿದ್ರು, ನನ್ನ ಮಗಳು ಆ ರೀತಿ ಮಾಡೋದಿಲ್ಲ, ಅವಳಿಗೆ ಮದುವೆ ಪ್ರೀತಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕಂಡ್ರೆ ತುಂಬ ಇಷ್ಟ. ನಾನು ಕಾಲೇಜಿಗೆ ಹೋಗೋದು ಕೂಡ ನನಗೆ ಕಾರು ಮತ್ತು ಡ್ರೈವರ್ನ ಇಟ್ಟಿದ್ರು. ಇದರಿಂದ ನಾನು ತುಂಬ ಖುಷಿಯಿಂದ ಇದ್ದೆ. ನನ್ನ ಫ್ರೆಂಡ್ಸ್ಗಳನ್ನು ಕೂಡ ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಈ ಸಮಯದಲ್ಲಿ ನನಗೆ ಮಹೇಶ ಭೇಟಿಯಾದ. ಮಹೇಶ ನನ್ನ ಗೆಳತಿಯ ದೊಡ್ಡಪ್ಪನ ಮಗ. ಗೆಳತಿ ಸಾವಿತ್ರಿ ತುಂಬ ಬಡವರು. ಅವಳ ಓದಿನ ಖರ್ಚು ವೆಚ್ಚವನ್ನು ಅಪ್ಪನಿಗೆ ಹೇಳಿ ನಾನೇ ನೋಡ್ಕೊಳ್ತಿದ್ದೆ. ಅವಳು ತುಂಬ ಕೃತಜ್ಞತೆಯಿಂದ ನನ್ನ ಜೊತೆ ಇದ್ಲು. ಸಾವಿತ್ರಿನ ಮನೆಗೆ ಬಿಡೋದಕ್ಕೆ ಹೋದಾಗ ಯಾವಾಗಲೂ ಅಲ್ಲೊಂದು ನೀಲಿ ಬಣ್ಣದ ಪೆಟ್ಟಿಗೆ ಅಂಗಡಿ ಇತ್ತು. ಇದು ನನ್ನ ಅಣ್ಣ ಮಹೇಶಂದು. ಇದರಿಂದ ಅವನು ಸಂಪಾದನೆ ಮಾಡಿ ಜೀವನನ ಸಾಗಿಸ್ತಾನೆ. ಮಹೇಶ ತುಂಬ ಒಳ್ಳೆಯವನು. ನಮಗೆಲ್ಲ ತಿನ್ನೋದಕ್ಕೆ ತಿಂಡಿಗಳು ಮತ್ತು ಅಂಗಡಿನಲ್ಲಿ ಇದ್ದ ಜ್ಯೂಸ್ಗಳನ್ನ ಕೊಡ್ತಿದ್ದ. ಅವನು ನೋಡೋದಕ್ಕೆ ತುಂಬ ಸುರಸುಂದರಂಗ. ಯಾವುದಾದ್ರೂ ಶ್ರೀಮಂತರ ಮನೆ ಎದುರುಗಡೆ ನಿಂತ್ಕೊಂಡ್ರೆ ಆ ಮನೆ ಓನರ್ ಇವನೇ ಏನೋ ಅಂತ ಹೇಳ್ತಾರೆ. ಅಷ್ಟೊಂದು ದೈವ ಕಳೆ ಅವನ ಮುಖದಲ್ಲಿ ಇದೆ. ಚಿಕ್ಕಂದಿನಿಂದ ತುಂಬ ದುಡ್ಡನ್ನು ನೋಡಿದ್ದ ನಾನು ವಿಷಯ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿರ್ಲಿಲ್ಲ. ಆದರೆ ಮಹೇಶ್ ತುಂಬ ಹಾರ್ಡ್ ವರ್ಕರ್. ಮಾಡಿ ದುಡ್ಡನ್ನು
ಸಂಪಾದನೆ ಮಾಡ್ತಿದ್ದ. ಒಂದು ನಿಮಿಷ ಕೂಡ ವ್ಯರ್ಥ ಮಾಡ್ತಿರ್ಲಿಲ್ಲ. ಅವನಿಗೆ ಪಾರ್ಟಿ, ಎಂಜಾಯ್ಮೆಂಟ್ ಇವುಗಳ ಅರ್ಥ ತಿಳಿದೇ ಇಲ್ಲ. ಆ ರೀತಿ ಅಮಾಯಕ ಅವನು. ಬರೋ ಸಂಪಾದನೆ ಸಾಕಾಗೋದಿಲ್ಲ ಅಂತ ಸಂಜೆ ಬೋಂಡ ಬಜ್ಜಿನ ಮನೆಯಲ್ಲಿನೇ ಮಾಡಿ ಪಾರ್ಕ್ಗಳಿಗೆ ತಗೊಂಡು ಹೋಗಿ ಮಾರ್ತಾನೆ. ಒಮ್ಮೊಮ್ಮೆ ಹೆಲ್ತಿ ಡ್ರಿಂಕ್ಸ್ಗಳನ್ನು ಕೂಡ ಮನೆಯಲ್ಲಿ ಮಾಡ್ಕೊಂಡು ಹೋಗಿ ಅಲ್ಲಿ ಮಾರ್ತಾನೆ. ಇದರಿಂದ ಅವನ ಸಂಪಾದನೆ ತುಂಬ ಚೆನ್ನಾಗಿದೆ ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ ಮನೇನೂ ಕೂಡ ಮಹೇಶ ನೋಡ್ಕೊಳ್ತಾ ಇರೋದು. ಈಗಿನ ಕಾಲದಲ್ಲೂ ಈ ರೀತಿ ಸಂಪಾದನೆ ಮಾಡಿ ಯಾರಾದರೂ ನೋಡ್ಕೊಳ್ತಾರಾ? ನನ್ನ ಬಳಿ ಇರೋ ದುಡ್ಡು ಕಡಿಮೆ ಅಂತ ಇನ್ನೊಬ್ಬರ ಬಳಿ ಹೆಚ್ಚಿದೆ ಅಂತ ಕಂಜೂಸ್ ಮಾಡಿ ಇರೋ ದುಡ್ಡನ್ನು ಯಾರಿಗೂ ಕೊಡೋದಿಲ್ಲ. ಯಾಕಂದರೆ ಚಿಕ್ಕಪ್ಪನ ಸಂಪೂರ್ಣ ಮನೆಯ ಜವಾಬ್ದಾರಿ ಇವನದ್ದೇ. ಸ್ವಲ್ಪ ಕೂಡ ಬೇಸರ ಮಾಡಿಕೊಳ್ದೆ ನಿರ್ವಹಿಸ್ತಿದ್ದ. ಇದರಿಂದ ನಾನು ದಿನದಿಂದ ದಿನಕ್ಕೆ ಅವನಿಗೆ ಫ್ಯಾನ್ ಆದೆ. ಯಾರಿಗೂ ತಿಳಿದಿಲ್ಲ. ಯಾಕಂದರೆ ನಾನು ತುಂಬ ಶ್ರೀಮಂತಳು. ಈ ಬದುಕು ನನಗೆ ಸರಿ ಹೋಗೋದಿಲ್ಲ. ಮಹೇಶ ಕಷ್ಟಪಟ್ಟರೆ ನನಗೆ ಕಷ್ಟವಾಗ್ತಿತ್ತು. ಮೊದಲು ನನಗೆ ಅರ್ಥನೇ ಆಗಲಿಲ್ಲ. ಕ್ರಮೇಣ ಅರ್ಥ ಆಯಿತು. ನಾನು ಮಹೇಶನ ಮನಸ್ಸಿಂದಾನೇ ಇಷ್ಟಪಡ್ತಾಯಿದ್ದೀನಿ. ಮೊದಲು ಅವನು ಒಪ್ಪಲಿಲ್ಲ. ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂದರೆ ಅವನು ಭಯಪಟ್ಟ. ನೀವು ತುಂಬ ದೊಡ್ಡ ಶ್ರೀಮಂತರು. ನಿಮ್ಮನ್ನು ದೂರದಿಂದ ನೋಡಿ ನಾನು ಖುಷಿ ಪಡಬೇಕು. ನನ್ನ ಕೈಗೆ ತುಂಬ ವಿಷಯದಲ್ಲಿ ಸಹಾಯ ಮಾಡ್ತಿದ್ದೀರ. ಯಾಕಂದರೆ ನಿಮ್ಮಷ್ಟು ಒಳ್ಳೆ ಮನಸ್ಸು ಎಲ್ಲ ಶ್ರೀಮಂತರಿಗೂ ಇರೋದಿಲ್ಲ ಅಂತ ನಾನು ತುಂಬ ಕನ್ಫ್ಯೂಸ್ ಆದೆ. ಅಥವಾ ಭಯದಿಂದ ನನ್ನನ್ನು ನೋಡ್ತಿದ್ದ. ನಾನು ನನ್ನ ಮನೆಗೆ ಹೋಗೋವರೆಗೂ ಅವನ ಮನೆಯಿಂದ ಹೊರಗೆ ಬರ್ತಾನೇ ಇರಲಿಲ್ಲ. ಅವನ ವಿಚಿತ್ರವಾದ ವರ್ತನೆನ ಕೂಲಂಕುಷವಾಗಿ ಗಮನಿಸಿದೆ. ಅವನ ಮನೆಯವ್ರಿಗೆ ಎಲ್ಲ ಅರ್ಥ ಆಯಿತು. ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ. ಅಷ್ಟೇ ಅಲ್ಲ, ಮಹೇಶ ಕೂಡ ನನ್ನನ್ನು ಪ್ರೀತಿ ಮಾಡ್ತಿದ್ದಾನೆ. ಖುಷಿಪಟ್ಟರು. ನಮ್ಮ ಮಗ ಒಳ್ಳೆ ಹುಡುಗಿನ ಪ್ರೀತಿ ಮಾಡ್ತಿದ್ದಾನೆ ಅಂತ. ಆದರೆ ಅವನಿಗೆ ನಾನು ಅಂದರೆ ತುಂಬ ಇಷ್ಟ. ಆದರೆ ನನ್ನ ಮದುವೆ ಅವನ ಜೊತೆ ಅದಿಷ್ಟ ಇರಲಿಲ್ಲ. ಯಾಕಂದರೆ ನನ್ನ ಮನೆಯವರು ತುಂಬ ಶ್ರೀಮಂತರು. ಅವ್ರು ಎಷ್ಟು ಶ್ರೀಮಂತರು ಅಷ್ಟೊಂದು ರಫು. ಸ್ವಲ್ಪ ತಮ್ಗೆ ಇಷ್ಟ ಇಲ್ಲ ಅಂದರೆ ತಮ್ಮನೆ ಹೆಣ್ಮಕ್ಳ ತಂಟೆಗೆ ಹೋದರೆ ಅವ್ರು ಬೆಳಗ್ಗೆ ಎದ್ದು ಸೂರ್ಯನೇ ನೋಡೋದಿಲ್ಲ. ಆ ರೀತಿ ಮಾಡಿಬಿಡ್ತಾರೆ. ಅದಕ್ಕಾಗಿ ನನ್ನ ತಂಟೆಗೆ ತುಂಬ ಜನ ಹುಡುಗರು ಬರ್ತಾನೇ ಇರಲಿಲ್ಲ. ಇನ್ನು ಮಹೇಶ, ಅವನಾದರೆ ಅವನ ಪ್ರೀತಿ ನನ್ನವರೆಗೂ ತಾಗಿದ್ದು ನಾನು ಕೂಡ ಅವನನ್ನು ಪ್ರೀತಿಸೋದಕ್ಕೆ ಶುರುವಾದ ಸಮಯದಲ್ಲೇ ಒಪ್ಪಿಸ್ಲೇಬೇಕಾಗಿತ್ತು. ನನ್ನ ಚಿಕ್ಕಪ್ಪ, ದೊಡ್ಡಪ್ಪನ ಮಕ್ಕಳು, ಅಪ್ಪ ಎಲ್ಲರೂ ತುಂಬ ಸ್ಟ್ರಾಂಗ್. ಕೇವಲ ಅವರು ಮನೆ ಹೆಣ್ಮಕ್ಳ ವಿಷಯದಲ್ಲಿ ಮಾತ್ರನೇ ಸಾಫ್ಟ್. ಹೊರಗಡೆ ಅವರು ತುಂಬ ರಫ್ ಆಗಿರ್ತಾರೆ. ಇವರನ್ನು ಒಪ್ಸೋದು ಅಸಾಧ್ಯ. ಅದು ನಂಗೆ ಗೊತ್ತು. ಅವನು ನನ್ನ ಪ್ರೀತಿಗೆ ಬೆಲೆ ಬಾಗಲೇಬೇಕಾಗಿತ್ತು. ಯಾಕಂದರೆ ನನ್ನಷ್ಟು ಸುಂದರವಾಗಿರೋ ಹುಡುಗಿ ಅವನಿಗೆ ಎಲ್ಲಿ ಸಿಗ್ತಾರೆ? ಎಲ್ಲರೂ ಅವನಿಗೆ ಸ್ವಂತ ಮನೆ ಇಲ್ಲ, ಕೈ ತುಂಬ ಸಂಬಳ ಬರೋದಿಲ್ಲ ಅಂತ ಹುಡುಗಿರೆಲ್ಲ ಬಿಟ್ಟು ಹೋಗಬೇಕಾದಾಗ ನಾನಷ್ಟು ಶ್ರೀಮಂತರಾಗಿದ್ದು ಕೂಡ ಮಹೇಶನ್ನ ನನ್ನ ಪ್ರಾಣ ಅಂತ ಅವನನ್ನು ಆರಿಸ್ಕೊಂಡೆ. ಅವನದಕ್ಕೆ ತಲೆ ಬಾಗ್ದ. ಅವ್ರ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಒಪ್ಕೊಂಡ್ರು. ಆದರೆ ಸಮಸ್ಯೆ ಇರೋದು ನನ್ನ ಮನೆಯಲ್ಲಿ ಈ ವಿಷಯನ ಎಲ್ರಿಗೂ ಹೇಗೆ ಹೇಳಿ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದರಲ್ಲಿ ಒಂದಲ್ಲ ಒಂದಿನ ಹೇಳಲೇಬೇಕು. ಅಲ್ಲದೆ ಅಂತ ಧೈರ್ಯ ಮಾಡಿ ನಾನು ಮನೆಯಲ್ಲಿ ಎಲ್ರಿಗೂ ವಿಷಯನ ಹೇಳಿದೆ. ಮೊದಲೆಲ್ಲರೂ ತಮಾಷೆ ಮಾಡ್ತಿದ್ದಾಳೆ ಅಂತ 2-3 ದಿನ ಆ ವಿಷಯನ ಸೀರಿಯಸ್ಸಾಗಿ ತಗೊಳ್ಳೇ ಇಲ್ಲ. ನಾನು ಮಹೇಶಂಗೆ ಹೇಳಿದೆ, ಹೆಣ್ಣನ್ನು ಕೇಳೋದಕ್ಕೆ ನೀನು ನಿನ್ನ ಮನೆಯವ್ರನ್ನ ಕರ್ಕೊಂಡು ಬಾ ಅಂತ. ಅವನು ಅದೇ ರೀತಿ ಮಾಡ್ದ. ಅವ್ರು ತುಂಬ ಬಡವರಾಗಿದ್ದರಿಂದ ನನ್ನ ಮನೆಯಲ್ಲಿ ಸರಿಯಾದ ಸತ್ಕಾರ ಅವ್ರಿಗೆ ಸಿಗಲೇ ಇಲ್ಲ. ಇದರಿಂದ ನನಗೆ ತುಂಬ ದುಃಖ ಆಯಿತು. ಯಾವುದೇ ಕಾರಣಕ್ಕೂ ಮಹೇಶ ನಿನ್ನ ಮನೆಗೆ ಮಾಡೋದಿಲ್ಲ ಅಂತ ಅಪ್ಪ ಅಮ್ಮ ಹೇಳಿದ್ರು. ಅಪ್ಪ ಅಮ್ಮನನ್ನು ಧಿಕ್ಕಾರ ಮಾಡಿ ಮಹೇಶನ ಜೊತೆ ಹೊರಟೋದೆ. ಆಗ ಅಪ್ಪ ಅಮ್ಮ ಹೇಳಿದ ಒಂದೇ ಮಾತು, ಈಗ ಹೋದರೆ ನೀನು ಯಾವತ್ತೂ ಕೂಡ ಈ ಕಡೆ ತಿರುಗಿನೂ ನೋಡಬಾರ್ದು, ನೀನು ಹೋಗು,
ನಿನ್ನ ಒಳ್ಳೆಯದು ಆಗೋದಿಲ್ಲ ಅಂತ ಅಪ್ಪ ಅಮ್ಮ ತುಂಬ ನೆಗೆಟಿವ್ ಆಗಿ ಮಾತಾಡಿದ್ರು. ದುಃಖದಲ್ಲಿ ಮಾತಾಡ್ತಿದ್ದಾರೆ ಅಂತ ನಂಗೆ ತುಂಬ ನೋವಾಯಿತು. ಆದರೆ ನನ್ನ ಪ್ರೀತಿ ಮಹೇಶ, ಅವನನ್ನು ಬಿಟ್ಟು ನಾನಿರೋದಕ್ಕೆ ಸಾಧ್ಯನೇ ಇಲ್ಲ. ಇದ್ದರೆ ಅಪ್ಪ ಅಮ್ಮ ಯಾರನ್ನಾದರೂ ಶ್ರೀಮಂತರಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಈ ಪ್ರಪಂಚದಲ್ಲಿ ನನ್ನ ಉಸಿರು ಇರೋವರೆಗೂ ನಾನು ಮಹೇಶನ್ನು ಬಿಟ್ಟು ಇನ್ಯಾರನ್ನೂ ಮದುವೆ ಆಗೋದಿಲ್ಲ. ಪದೇ ಪದೇ ಹೇಳಿದ್ರು ಅಪ್ಪ ಅಮ್ಮ ಇದು ಕೇವಲ ಆಕರ್ಷಣೆ ಅಂತ ನನ್ನ ಮಾತನ್ನ ಒಪ್ಪಲೇ ಇಲ್ಲ. ಕೊನೆಗೆ ಆಗಲೇ ಮಹೇಶನ ಜೊತೆ ದೇವಸ್ಥಾನದಲ್ಲಿ ಅವ್ರ ಮನೆಯವರ ಸಮ್ಮುಖದಲ್ಲಿ ಮದುವೆ ಆದೆ. ಮದುವೆ ತುಂಬ ಸರಳವಾಗಿ ಆಯಿತು. ಆಗ ತುಂಬ ಎಮೋಷ್ನಲ್ ಆದೆ. ಅಪ್ಪ ಅಮ್ಮನ ಮಾತುಗಳು ನೆನಪಾದವು. ನಮಗಿರೋದು ಒಬ್ಬಳೇ ಮಗಳು, ಅವಳು ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತ. ಆದರೆ ಅಯ್ಯೋ, ನಾನು ದೇವಸ್ಥಾನದಲ್ಲಿ ಯಾರೂ ಇಲ್ಲದೆ ಇರೋ ರೀತಿ ಮದುವೆ ಮಾಡಿಕೊಂಡೆ. ಆ ಮದುವೆಗೆ ಕೇವಲ ಮಹೇಶನ ಬೆರಳಿಕೆಯಷ್ಟು ನೆಂಟರು ಬಂದಿದ್ದರು. ನನ್ನ ಕಷ್ಟನ ಅರಿತ ಮಹೇಶ ನನ್ನನ್ನು ತುಂಬ ದಿನಗಳವರೆಗೆ ಸಮಾಧಾನ ಮಾಡ್ದ. ನನ್ನ ಮನೆಯವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಅವ್ರು ಯಾರೂ ಮಹೇಶನ ಕೈಗೆ ಸಿಕ್ಕಲೇ ಇಲ್ಲ. ಅವನನ್ನು ಇಗ್ನೋರ್ ಮಾಡಿದ್ದಾರೆ. ಇದನ್ನು ತಿಳಿದು ನಾನು ಅವನನ್ನು ಇನ್ನೂ ಪ್ರೀತಿ ಜಾಸ್ತಿ ಮಾಡೋದಕ್ಕೆ ಪ್ರಾರಂಭಿಸಿದೆ. ನಮ್ಮಿಬ್ಬರ ಸಂಸಾರ ಒಂದು ಸುಂದರವಾಗಿ ಸಾಕ್ತಿತ್ತು. ಅವನನ್ನು ಬಿಟ್ಟು ನಾನು ಇರ್ತಾನೇ ಇರಲಿಲ್ಲ. ನನ್ನನ್ನು ಬಿಟ್ಟು ಅವನು ಇರ್ತಿರ್ಲಿಲ್ಲ. ನನಗತ್ತೇ ಇಲ್ಲ. ಮಾವ ಒಬ್ಬರೇ ಇರೋದು. ಅವ್ರು ತುಂಬ ಸೈಲೆಂಟ್. ಆದರೆ ಇತ್ತೀಚೆಗೆ ನನ್ನ ಕಡೆ ಜಾಸ್ತಿ ನೋಡ್ತಿರ್ತಾರೆ. ನನ್ನನ್ನು ನೋಡಿ ಸುಮ್ಮನೆ ನಗ್ತಿರ್ತಾರೆ. ನೀನಂದರೆ ನನಗೆ ಇಷ್ಟ ಅಂತ ಹೇಳ್ತಾರೆ. ಅವ್ರಿಗೆ ಹೆಣ್ಮಕ್ಳಿಲ್ಲ, ಅದಕ್ಕೆ ನಾನು ಮಗಳು ಅಂತ ಅಂದ್ಕೊಂಡಿರಬಹುದು. ಆ ರೀತಿ ನಾನು ಭಾವಿಸಿದ್ದೆ. ಆದರೆ ಇವತ್ತು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ರೂಮಿಗೆ ಬಂದೆ. ಆಗ ಹಿಂದಿನಿಂದ ನನ್ನನ್ನು ಯಾರೋ ಬಂದು ತಪ್ಕೊಂಡಂತೆ ಆಯಿತು. ಮಹೇಶ ಬೇರೆ ಊರಿಗೆ ಕೆಲಸದ ಮೇಲೆ ಹೋಗಿದ್ದಾನೆ, ಇಷ್ಟು ಬೇಗ ಬಂದ್ಬಿಟ್ನಾ ಅಂತ ನಾನು ತಿರುಗಿ ನೋಡಿದ್ರೆ ಅದು ಮಹೇಶ ಅಲ್ಲ, ಅವರಪ್ಪ ಪ್ರಕಾಶ. ನಂಗೆ ಭಯ ಆಯಿತು. ಮಾವ ನೀವಾ ಅಂತ ಕೇಳಿದೆ. ಅವ್ರು ನನ್ನ ಸೊಂಡನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ, ನಗ್ತಿದ್ದಾರೆ. ಮನೆಯಲ್ಲಿ ಇಲ್ಲ, ಬೇರೆ ಊರಿಗೆ ಹೋಗಿದ್ದಾನೆ ಕೆಲಸದ ಮೇಲೆ. ಅವನು ಬರೋದ್ರ ಒಳಗಡೆ ನಮ್ಮ ಕೆಲಸನ ಮುಗಿಸ್ಕೊಂಬಿಡೋಣ ಅಂದಾಗ ಯಾವ ಕೆಲಸ ಅಂತ ಹೇಳಿದೆ. ಆಗ ಯಾವಾಗಲೂ ನನ್ನ ಮಗನ ಜೊತೆ ಮಲಗ್ತೀಯಲ್ಲ, ಕೇವಲ ಒಂದೇ ಒಂದು ದಿನ ನನ್ನ ಜೊತೆ ಮಲಗು, ನಿಂಗೆ ಸುಖ ಕೊಡ್ತೀನಿ. ಕೋಪ ಬಂದು ಅವರನ್ನು ದೂರ ತಳ್ಳಿದೆ. ಅವ್ರು ಕೆಳಗೆ ಬಿದ್ದರು ಅಷ್ಟೇ. ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ಕೋಪ ಮಾಡಿಕೊಂಡು ನನ್ನನ್ನು ಮಂಚದ ಮೇಲೆ ಎತ್ತಿ ಎಸೆದ್ರು. ನಂತರ ಅವರು ಕೂಡ ನನ್ನ ಮೇಲೆ ಹಾರಿದ್ರು. ಅವ್ರಿಗೆ ಸಿಗದಂತೆ ಮಂಚದ ಇನ್ನೊಂದು ಕೋಣೆಗೆ ಹೋದೆ. ಆಗ ಅವರು ನೀನಿದಕ್ಕೆ ಒಪ್ಕೊಳ್ಳೇಬೇಕು, ಇಲ್ಲ ಅಂದರೆ ತುಂಬ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಯಾವ ಸಮಸ್ಯೆ ಅಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಸೀರೆಯ ಸೆರಗನ್ನು ಹಿಡ್ಕೊಂಡು ಎಳಿತಿದ್ದಾರೆ. ಸೀರೆಗೆ ಹಾಕಿದ ಪಿನ್ನು ಬಿಚ್ಚಿ ಹೋಯಿತು. ನಾನು ನಿಮ್ಮ ಸೊಸೆ ಅಂತ ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ. ಅವ್ರ ಕೈಯಲ್ಲಿದ್ದ ಯಾವುದೋ ಪೌಡರನ್ನು ನನ್ನ ಮುಖದ ಮೇಲೆ ಹಾಕಿದ್ರು. ನಾನು ನಿದ್ರಾವಸ್ಥೆಗೆ ಜಾರಿದೆ. ನನಗೆ ಪ್ರಜ್ಞೆ ಇಲ್ಲ. ಆ ಪೌಡರಿಂದ ಉಸಿರಾಡೋದಕ್ಕೂ ಕಷ್ಟ ಆಗ್ತಿತ್ತು ಅಷ್ಟೇ. ಬೆಳಗ್ಗೆ ಎಚ್ಚರ ಆದಾಗ 9 ಗಂಟೆ. ಇದು ಯಾವುದೋ ನೆನಪಿಲ್ಲ. ಅಷ್ಟರಲ್ಲೇ ನಾನು ನನ್ನ ಪರಿಸ್ಥಿತಿನ ನೆನೆದು ಬೆಚ್ಚಿ ಬಿದ್ದಿದ್ದೆ. ನನ್ನ ಮೈ ಮೇಲೆ ಬಟ್ಟೆಗಳೇ ಇಲ್ಲ, ಕೇವಲ ಬೆಡ್ಶೀಟ್ ನನ್ನ ದೇಹನ ಮುಚ್ಚಿದೆ. ಆಗ ಮಾವ ನೆನಪಾದರು. ಅವ್ರು ನನ್ನನ್ನು ತಳ್ಳಿದ್ದು, ನನಗೆ ಪ್ರಜ್ಞೆ ತಪ್ಪಿಸಿದ್ದು ಎಲ್ಲನೂ ನೆನಪಾಯಿತು. ನನ್ನ ಮಾವ ನನ್ನ ಜೊತೆ ಯಾರೂ ಮಾಡಿದ ಕೆಲಸನೇ ಮಾಡಿಬಿಟ್ಟಿದ್ದಾರೆ. ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ, ಆದರೆ ಮಾವ ನನ್ನ ಶೀಲನ ಹಾಳು ಮಾಡಿದ್ದಾನೆ. ನನ್ನ ಪವಿತ್ರವಾದ ಗಂಡನಿಗೆ ಈ ದೇಹನ ಹೇಗೆ ನಾನು ಕೊಡಲಿ ಅಂತ ಅಲ್ಲೇ ಇದ್ದ ಬಟ್ಟೆನ ತಗೊಂಡು ಹಾಕ್ಕೊಂಡೆ. ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಹಾಲಲ್ಲಿ ನನ್ನ ಮಾವ ಅವ್ರ ತಮ್ಮನ ಜೊತೆ ಮಾತಾಡ್ತಿದ್ರು. ಅಣ್ಣ, ಆ ಹುಡುಗಿ ನಿನ್ನೆ ನೀನು ಯಾಕೆ ಅಷ್ಟೊಂದು ಭಯ ಪಡಿಸ್ದೆ ಅಂತ. ಆಗ ನನ್ನ ಮಾವ ಹೇಳ್ತಿದ್ರು, ಅವಳು ಶ್ರೀಮಂತರ ಮನೆ ಹುಡುಗಿ, ಇಲ್ಲಿ ಬಡತನದಲ್ಲಿ ಬದುಕೋದು ಕಷ್ಟ. ನನ್ನ ಮಗನಿಗೆ ಎಷ್ಟು ಹೇಳಿದ್ರೂ ಕೂಡ ಅವನು ಒಪ್ತಾನೇ ಇಲ್ಲ. ಅವಳನ್ನು
ಅವ್ರ ಅಪ್ಪ ಅಮ್ಮನ ಮನೆಗೆ ಕಳಿಸು ಅಂತ. ಅದಕ್ಕಾಗಿ ನಾನು ಅವಳೇ ಹೋಗಲಿ ಅಂತ ಸುಮ್ಮನೆ ನಿನ್ನೆ ಮಧ್ಯಾಹ್ನ ಆ ರೀತಿ ನಾಟಕ ಮಾಡಿದೆ. ನಿನ್ನ ಮಗಳು ಅವಳು ಬಟ್ಟೆನ ತೆಗೆದಿದ್ದಾಳೆ. ಈಗ ಅವಳು ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೊರಟೋಗ್ತಾಳೆ. ನನ್ನ ಮಾವ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅಂತ. ಆದರೆ ಅವಳನ್ನು ಹಿಂದೆಯಿಂದ ಹಿಡ್ಕೊಂಡಿದ್ದು ಸತ್ಯ, ಕೋಪ ಬರಲಿ ಅಂತ. ನಂತರ ಅವಳು ಪ್ರಜ್ಞೆ ತಪ್ಪಿದ ಮೇಲೆ ನಾನು ಆ ರೂಮಿಂದ ಹೊರಗೆ ಬಂದುಬಿಟ್ಟೆ. ನಿನ್ನ ಮಗಳು ಅವಳ ಮೈಮೇಲಿದ್ದ ಬಟ್ಟೆನ ತೆಗೆದು ಬೆಡ್ಶೀಟನ್ನು ಕವರ್ ಮಾಡಿದ್ದಾಳೆ. ಹೀಗವಳು ನನ್ನ ಮಗನಿಗೆ ಹೇಳ್ತಾಳೆ. ನನ್ನ ಮಗ ಆ ವಿಷಯನ ನಂಬೋದಿಲ್ಲ. ನಂತರ ಇಬ್ಬರ ಮಧ್ಯೆ ಜಗಳ ಆಗಿ ಅವಳು ಇವನನ್ನು ಬಿಟ್ಟು ಹೊರಟೋಗ್ತಾಳೆ ಅಂತ ಮಾವ ಅಳ್ತಿದ್ದಾರೆ. ಯಾಕೆ ಅಳ್ತಿದ್ಯಾ ಅಣ್ಣ ಅಂದರೆ, ಅವಳು ನಂಗೆ ಮಗಳೋ ರೀತಿ ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ತಾಳೆ. ಆದರೆ ಕೇವಲ ನನ್ನ ಮಗ ಚೆನ್ನಾಗಿರಲಿ ಅನ್ನೋ ಸ್ವಾರ್ಥಕ್ಕೋಸ್ಕರ ಅವಳ ಜೀವನನ ಹೇಗೆ ಹಾಳು ಮಾಡಲಿ. ನಾವು ಎಷ್ಟು ಕಷ್ಟಪಟ್ಟರು ಅವರಷ್ಟು ಶ್ರೀಮಂತರಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಈ ಎಲ್ಲ ನಾಟಕ ಮಾಡಿದ್ದು ಅಂತ ಜೋರಾಗಿ ಅಳ್ತಿದ್ದಾರೆ. ನಾನು ಬದುಕಲ್ಲಿ ಸೀರಿಯಸ್ ಆದೆ. ನಾನೊಂದು ಬಿಸ್ನೆಸ್ ಮಾಡಬೇಕು ಅಂತ ಯೋಚಿಸ್ದೆ. ಲೋನ್ನೂ ತಗೊಂಡು ಬಟ್ಟೆ ಅಂಗಡಿ ಇಟ್ಟೆ. ಯಾರೂ ಕೂಡ ಇದಕ್ಕೆ ಒಪ್ಪಲಿಲ್ಲ. ಲೋನ್ ಮಾಡಿ ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ನನಗೆ ಒಂದು ವಿಷಯ ಗೊತ್ತಿತ್ತು, ಏನೇ ಕಷ್ಟ ಆದರೂ ಅಪ್ಪ ಅಮ್ಮ ಸಹಾಯ ಮಾಡ್ತಾರೆ, ಕೋಪದಲ್ಲಿದ್ದಾರೆ ಅಂತ. ಆ ಧೈರ್ಯದ ಮೇಲೆ ಲೋನ್ ಮಾಡಿದೆ. ಬಟ್ಟೆ ಅಂಗಡಿ, ಅದ್ರ ಜೊತೆಗೆ ಕಸ್ಟಮರ್ಸ್ಗೆ ಬೇಕಾಗೋ ಬಟ್ಟೆನ ಅಲ್ಲೇ ಹೊಲಿದು ಕೊಡಬೇಕು, ಆ ರೀತಿ ವ್ಯವಸ್ಥೆನ ಇಟ್ಟೆ. ತುಂಬ ದುಡ್ಡು ಖರ್ಚಾದರೂ ಕೂಡ ತುಂಬ ಸಿಸ್ಟಮೆಟಿಕ್ಕಾಗಿ ನನ್ನ ಅಂಗಡಿ ಬಂತು. ದಿನದಿಂದ ದಿನಕ್ಕೆ ಕಸ್ಟಮರ್ ಜಾಸ್ತಿ ಆಗ್ತಿದ್ದಾರೆ. ನನ್ನ ಮಾವ ಅದರ ಚಾರ್ಜ್ನ ತಗೊಂಡು ಅವರ ಕ್ಯಾಶಿಯರ್ ಆಗಿ ಕೂತ್ಕೊಳ್ತಿದ್ರು. ಕ್ರಮೇಣ ನಮ್ಮ ಸಂಪಾದನೆ ಜಾಸ್ತಿ ಆಗ್ತಿದೆ. ನಾನು ನನ್ನ ಅಪ್ಪ ಅಮ್ಮಗಿಂತ ಹೆಚ್ಚಿಗೆ ಸಂಪಾದನೆ ಮಾಡ್ತಿದ್ದೀನಿ. ಆ ಖುಷಿ ಜಾಸ್ತಿ ಆಯಿತು. ನನ್ನ ಮಾವ ನನ್ನನ್ನು ನೋಡಿ ತುಂಬಾ ಖುಷಿಪಟ್ಟರು. ನನ್ನ ಬಳಿ ಬಂದು ತುಂಬ ಸಲ ಕ್ಷಮೆನೂ ಕೇಳಿದ್ರು. ನಾನಾಗ ಮಾವಂಗೆ ಹೇಳಿದೆ, ಮಾವ ಅದೆಲ್ಲ ನನಗೆ ಗೊತ್ತು, ನಾನು ಒಳ್ಳೆಯದಕ್ಕಾಗಿಯೇ ನೀವು ಮಾಡಿದ್ದು. ಈಗ ನಾನು ನಿಮ್ಮೆಲ್ಲರೂ ಒಳ್ಳೆಯದಕ್ಕಾಗಿಯೇ ಈ ಕೆಲಸ ಮಾಡ್ತಾ ಇರೋದು ಅಂತ ಅವಳು ಹೇಳಿದಾಗ ಮಹೇಶನ ಅಪ್ಪನಿಗೆ ಆಶ್ಚರ್ಯ ಆಯಿತು. ಅಂದರೆ ನೀವು ಮರುದಿನ ಮುಂಜಾನೆ ಚಿಕ್ಕಪ್ಪನ ಜೊತೆ ಮಾತಾಡ್ತಿದ್ದಾಗ ನಾನು ಕೇಳಿಸ್ಕೊಂಡೆ. ನಾನು ನನ್ನ ಶ್ರೀಮಂತ ಅಪ್ಪ ಅಮ್ಮನ ಮನೆಗೆ ಹೊರಟೋಗಿ ಅಲ್ಲಿ ನೆಮ್ಮದಿಯಾಗಿರ್ತೀನಿ ಅನ್ನೋದು ನಿಮ್ಮ ಉದ್ದೇಶ ಆಗಿತ್ತು. ಆದರೆ ನಂಗೆ ನಿಜವಾಗ್ಲೂ ಖುಷಿ ಇರೋದು ನಿಮ್ಮ ಮತ್ತು ನಿಮ್ಮ ಮಗನ ಜೊತೆ ಇರೋದು. ಈ ಸ್ವಂತ ಮಗಳಿಗಿಂತ ಜಾಸ್ತಿ ಸೊಸೆ ಸುಖವಾಗಿರಲಿ ಅಂತ ಪ್ರಯತ್ನಿಸ್ತಿದ್ರಿ. ನಿಮಗೆ ನನ್ನ ಧನ್ಯವಾದಗಳು ಅಂತ ಅವಳು ಹೇಳ್ತಿರ್ಬೇಕಾದಾಗ ಮಹೇಶನ ಅಪ್ಪ ಅವಳು ಎರಡೂ ಕೈಗಳನ್ನು ತನ್ನ ಕಣ್ಣಿಗೆ ಹೊತ್ಕೊಂಡು, ನೀನು ಚಿಕ್ಕವಳು, ಹಿಂದೆ ಇದ್ದಿದ್ರೆ ನಾನು ನಿನ್ನ ಕಾಲಿಗೆ ಬಿದ್ದುಬಿಡ್ತಿದ್ದೆ. ದಯವಿಟ್ಟು ನಾನು ಮಾಡಿದ ತಪ್ಪನ್ನು ಕ್ಷಮಿಸು. ನೀನು ನಮ್ಮ ಮನೆ ಅದೃಷ್ಟ ದೇವತೆ ಅಂತ ಹೊಗಳುತ್ತಿದ್ದಾರೆ. ನಿಜವಾದ ಚಿನ್ನನ ನಾನು ಗುರುತಿಸೋದಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತ. ಅಷ್ಟರಲ್ಲಿ ಹೊರಗಿಂದ ಏನೋ ಶಬ್ದ ಕೇಳಿಸ್ತು. ಮಾವ ಸೊಸೆ ಇಬ್ಬರು ಕಿಟಕಿಯಿಂದ ನೋಡಿದಾಗ ಪ್ರಕಾಶ ಅವಳ ಅಪ್ಪ ಅಮ್ಮನನ್ನು ಕರ್ಕೊಂಡು ಮನೆಗೆ ಬರ್ತಿದ್ದಾನೆ. ಇವಳಿಗೆ ಆಶ್ಚರ್ಯ ಆಯಿತು. ಅವರ ಅಪ್ಪ ಅಮ್ಮನನ್ನು ಗಟ್ಟಿಯಾಗಿ ತಪ್ಕೊಂಡು ಜೋರಾಗಿ ಅಳ್ತಿದ್ದಾಳೆ. ಅವಳಿಗೇನೋ ಹೇಳೋದಕ್ಕೆ ಬಾಯಿ ತೆಗೆದಾಗ ಅವಳಮ್ಮ ಹೇಳ್ತಾಳೆ, ನೀನು ನಿಜವಾಗ್ಲೂ ಒಳ್ಳೆ ಹುಡುಗನ್ನೇ ಮದುವೆ ಆಗಿದೆಯಾ. ಅಪ್ಪಟ ಬಂಗಾರ ಅವನು. ನಮ್ಮ ಮನಸ್ಸನ್ನು ಬದಲಾಯಿಸಿ ಅವನೇ ನಮ್ಮಿಬ್ಬರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಹೇಗಿದೆಯಾ ಮಗಳೇ ಅಂತ ಅವರು ಪ್ರೀತಿಯಿಂದ ಮಾತಾಡ್ಸಿದ್ರು. ನಾನು ಮಹೇಶನ ಕಡೆ ನೋಡಿದಾಗ ಅವನು ನನ್ನನ್ನು ನೋಡಿ ನಗ್ದ. ಇವತ್ತು ನನ್ನ ಹುಟ್ಟಿದಬ್ಬ, ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಅವನು ನನ್ನ ಅಪ್ಪ ಅಮ್ಮನನ್ನು ಮನೆಗೆ ಕರ್ಕೊಂಡು ಬಂದ. ಮತ್ತೆ ಅವನಿಗೆ ನನ್ನ ಅನಂತ ಧನ್ಯವಾದಗಳು. ನನ್ನ ಬದುಕು ಈಗ ತುಂಬ ಸುಂದರವಾಗಿದೆ. ಆ ಸುಂದರವಾದ ಬದುಕಲ್ಲಿ ನಾನು ಮತ್ತು ಮಹೇಶ ಇಬ್ಬರ ಖುಷಿನೂ ಅಡಗಿದೆ. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.